ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಮಳೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಮುಂಗಾರು ಬಂತು, ಬಿತ್ತನೆಗೆ ಸಿದ್ಧ ಆಗಬೇಕು ಅನ್ನೋ ಅನ್ನದಾತನ ಮುಖದಲ್ಲಿ ಸಂತಸವೇ ಕಾಣ್ತಾ ಇಲ್ಲ. ಇನ್ನು ರಾಜ್ಯ ಸರ್ಕಾರವಂತೂ ಡ್ಯಾಂಗಳ ನೀರನ್ನ ನೆಚ್ಚಿಕೊಂಡು ಬೆಳೆ ಬೆಳಿಬೇಡಿ, ಮಳೆ ಆಧಾರಿತ ಬೆಳೆಗಳನ್ನ ಆರಿಸಿಕೊಳ್ಳಿ ಅನ್ನೋ ಸಲಹೆಯನ್ನ ಕೊಟ್ಟಿದೆ. ಇದು ರಾಜ್ಯದಲ್ಲಿ ಮುಂಗಾರಿನ ಅಭಾವ ಹಾಗೂ ಬರಗಾಲದ ಭೀತಿಯನ್ನ ತೋರ್ತಾ ಇದೆ. ಇಂತಹ ಹೊತ್ತಲ್ಲೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ವರುಣ ಭೋರ್ಗರಿತಾ ಇದ್ದಾನೆ. ಮುಂಬೈ ಹಾಗೂ ಪುಣೆಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದ್ದು ಈಗಾಗಲೇ 4 ಜೀವಗಳು ಬಲಿಯಾಗಿವೆ. ಮುಂಬೈ ಪರಿಸ್ಥಿತಿ ಅಂತೂ ಹೇಳತೀರದ್ದಾಗಿದ್ದು ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಕರ್ನಾಟಕ ಹಾಗೂ ತಮಿಳುನಾಡಿನ 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತಗ್ಗು ಪ್ರದೇಶದಲ್ಲಿನ ಜನ ಎಚ್ಚರವಾಗಿರುವಂತೆ ಹವಾಮಾನ ಇಲಾಖೆ ಹೇಳಿದೆ. ಹಾಗಾದ್ರೆ ಈ ಬಾರಿಯ ಮಳೆ ಕಥೆ ಏನು? ರಾಜ್ಯದಲ್ಲಿ ಉತ್ತಮ ಮಳೆ ಸಾಧ್ಯ ಇಲ್ವಾ? ಈ ಬಗ್ಗೆ ಹವಾಮಾನ ಇಲಾಖೆ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜೂನ್ ಬಂತು ಅಂದ್ರೆ ಜೀವ ಜಗತ್ತಲ್ಲೊಂದು ಸಂಭ್ರಮ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜೀವರಾಶಿಗೆ ಮಳೆಯ ಸಿಂಚನ ಆಗುತ್ತೆ. ಹಳ್ಳ ಕೊಳ್ಳಗಳು, ನದಿ ತೊರೆಗಳೆಲ್ಲ ಮೈದುಂಬುತ್ತವೆ. ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ. ಹೀಗಾಗಿನೇ ಜೂನ್ ಭಾರತದ ಪಾಲಿಗೆ ಅತ್ಯಂತ ಮಹತ್ವ ಅಂತ ಹೇಳೋದು. ಅದೇ ರೀತಿ ಮುಂಗಾರು ಮಳೆ ಕೂಡ ಭಾರತೀಯರ ಪಾಲಿಗೆ ಜೀವಸೆಲೆ ಅಂದ್ರೆ ತಪ್ಪಾಗೋದಿಲ್ಲ. ಆದರೆ ಈ ಬಾರಿಯ ಜೂನ್ನಲ್ಲಿ ನಿರೀಕ್ಷಿತ ಮಳೆ ಆಗಿಲ್ಲ. ನಮ್ಮ ರಾಜ್ಯದಲ್ಲೇ ಗಮನಿಸಿದ್ರೆ ಮಳೆಯ ಕೊರತೆ ಎದ್ದು ಕಾಣ್ತಾ ಇದೆ. ಬಯಲು ಸೀಮೆಯಲ್ಲಿ ಬೀಳಬೇಕಾದಷ್ಟು ಮಳೆ ಆಗಿಲ್ಲ. ಪಶ್ಚಿಮ ಘಟ್ಟ ಹಾಗೂ ಕರಾವಳಿಯಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗೇನಿಲ್ಲ. ಆದರೆ ಈಗ ಜುಲೈನಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಕಾರಣದಿಂದ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೇನೆ ಬೆಳಗಾವಿ, ಹಾವೇರಿ, ಧಾರವಾಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಹಾಗೂ ಕೊಡಗುಗಳಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಈ ಜಿಲ್ಲೆಗಳಲ್ಲಿ ಇನ್ನೂ ಕೆಲ ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹಾಗೇನೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಸಾಧಾರಣ ಅಥವಾ ಉತ್ತಮ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಈಗಾಗಲೇ ಶಿವಮೊಗ್ಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅಲ್ಲಿನ ನದಿಗಳಲ್ಲಿನ ನೀರಿನ ಹರಿವು ಹೆಚ್ಚಾಗಿದೆ. ಇಷ್ಟಾದರೂ ರಾಜ್ಯದ ನಾನಾ ಭಾಗಗಳಲ್ಲಿ, ಅದರಲ್ಲೂ ಬಯಲು ಸೀಮೆ ಹಾಗೂ ಹೈದರಾಬಾದ್, ಕರ್ನಾಟಕಗಳಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗಿಲ್ಲ. ಹೀಗಾಗಿ ರೈತರು ಆಕಾಶ ನೋಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಆಷಾಢದ ಮಳೆ ಬರಬಹುದು ಅನ್ನೋ ಲೆಕ್ಕಾಚಾರ ಸಾಕಷ್ಟು ಜನರಲ್ಲಿದೆ. ಹೀಗಾಗಿನೇ ಜುಲೈ ತಿಂಗಳ ಮಳೆಗಾಗಿ ಎಲ್ಲರೂ ಆಶಾಭಾವದಿಂದ ಕಾಯ್ತಾ ಇರೋದು. ಹೀಗೆ ಕರ್ನಾಟಕದಲ್ಲಿ ಮಳೆಯ ಕೊರತೆ ಆಗ್ತಾ ಇದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮಳೆ ರುದ್ರ ನರ್ತನವನ್ನ ಮಾಡ್ತಾ ಇದೆ. ಅಲ್ಲಿನ ರಾಯಗಢ, ಪಾಲ್ಘರ್, ರತ್ನಗಿರಿ, ಸಿಂಧುದುರ್ಗ, ಥಾಣೆ, ಮುಂಬೈ ಹಾಗೂ ಪುಣೆಗಳಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದ್ದು ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಜಿಲ್ಲೆಗಳು ಸೇರಿದ ಹಾಗೆ ಮಹಾರಾಷ್ಟ್ರದ ಎಲ್ಲಾ ಕರಾವಳಿ ಜಿಲ್ಲೆಗಳಿಗೂ ರೆಡ್ ಅಲರ್ಟ್ ಘೋಷಣೆ ರವಾನೆ ಆಗಿದೆ. ಇನ್ನು ಮುಂಬೈ ಹಾಗೂ ಥಾಣೆಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರಲಿದೆ. ಮುಂಬೈ ನಗರದಲ್ಲಿ ಪ್ರವಾಹ ಕೂಡ ಹೆಚ್ಚಾಗಬಹುದು ಅನ್ನೋ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಾಗಲೇ ಮುಂಬೈನಲ್ಲಿ ಒಂದೇ ದಿನ 100 mm ನಷ್ಟು ಮಳೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ಹಾಗೂ ಅದರ ಉಪನದಿಗಳು ತುಂಬಿ ಹರಿಯುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ತಮಿಳುನಾಡಿನ 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಯಂಬತ್ತೂರ್, ನೀಲಗಿರಿ ಹಾಗೂ ಕನ್ಯಾಕುಮಾರಿ ಜಿಲ್ಲೆಗಳಿಗೆ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಲೋ ಪ್ರೆಷರ್ ನಿರ್ಮಾಣ ಆಗಿರೋದ್ರಿಂದ ತಮಿಳುನಾಡಿನ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಇದೇ ಕಾರಣದಿಂದ ಒಡಿಶಾದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇದ್ದು ಅದು ಜೂನ್ನಲ್ಲಿನ ಮಳೆಯ ಕೊರತೆಯನ್ನ ತೀರಿಸುತ್ತಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಹೀಗೆ ನಾನಾ ಕಡೆಗಳಲ್ಲಿ ಅಬ್ಬರಿಸ್ತಾ ಇರೋ ವರ್ಣ ಮತ್ತು ಕೆಲ ಭಾಗದ ಕಡೆಗೆ ತಲೆನೇ ಹಾಕ್ತಾ ಇಲ್ಲ. ಹೀಗಾಗಿನೇ ಈ ಬಾರಿಯ ಮಳೆ ಅನಿಶ್ಚಿತತೆಯನ್ನ ತೋರ್ತಾ ಇದೆ. ಇನ್ನು ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಅಲ್ಲಿ ನಮಗೆ ಕಾಣೋದು ಎಲ್ ನಿನೋ ಎಫೆಕ್ಟ್. ಈ ಎಲ್ ನಿನೋ ಕಾರಣದಿಂದಲೇ 2002, 2015, 2018 ಹಾಗೂ 2019ರಲ್ಲಿ ಭಾರತದಲ್ಲಿ ಮಳೆಯ ಚಕ್ರ ಬದಲಾಗಿ ಹೋಗಿತ್ತು. ಕೆಲ ಕಡೆಗಳಲ್ಲಿ ಭಾರಿ ಮಳೆ ಸುರಿದ್ರೆ ಮತ್ತು ಕೆಲ ಕಡೆಗಳಲ್ಲಿ ಮಳೆಯೇ ಇಲ್ಲದಂತಾಗಿತ್ತು. 2018ರಲ್ಲಿ ನಮ್ಮ ಕೊಡಗು ಹಾಗೂ ಚಿಕ್ಕಮಗಳೂರಲ್ಲಿ ಕೂಡ ಭಾರಿ ಮಳೆ ಆಗಿತ್ತು. ಆದ್ರೆ ಆ ಮಳೆ ಸಂಪೂರ್ಣವಾಗಿ ರಾಜ್ಯವನ್ನ ಆವರಿಸಿರಲಿಲ್ಲ. ಈ ಬಾರಿ ಕೂಡ ಹಾಗೆ ಆಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಹಾಗೇನೆ ಜುಲೈನಲ್ಲಿ ಕೂಡ ಮಳೆ ಸಂಪೂರ್ಣವಾಗಿ ಬೀಳುವ ಸಾಧ್ಯತೆ ಇಲ್ಲ ಅಂತ
ಹವಾಮಾನ ಇಲಾಖೆ ಹೇಳ್ತಾ ಇದೆ. ಜೂನ್ನಲ್ಲಿನ ಮಳೆಯ ಕೊರತೆಯನ್ನ ಜುಲೈನ ಮಳೆ ತುಂಬುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಎಲ್ ನಿನೋ ಅನ್ನೋದು ಪೆಸಿಫಿಕ್ ಸಾಗರದ ಮೇಲಿನ ವಿದ್ಯಮಾನ. ಇದು ಭಾರತ ಸೇರಿದ ಹಾಗೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಪೆಸಿಫಿಕ್ ಸಾಗರ ಸಾಮಾನ್ಯಕ್ಕಿಂತಲೂ ಹೆಚ್ಚು ಬಿಸಿಯಾದಾಗ ಈ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಇದರಿಂದ ಗಾಳಿಯ ಚಲನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಹಾಗಾದಾಗ ಮಾನ್ಸೂನ್ ಮಾರುತಗಳು ಭಾರತ ಹಾಗೂ ಇನ್ನಿತರ ಪ್ರದೇಶವನ್ನು ಸೇರೋದು ಲೇಟ್ ಆಗುತ್ತೆ. ಹೀಗೆ ಮಳೆ ಮೋಡಗಳು ವಿಳಂಬವಾಗಿ ಭಾರತವನ್ನು ಪ್ರವೇಶಿಸಿದ್ರೆ ಅಲ್ಲಿ ಮಳೆಯ ಕೊರತೆ ಕೂಡ ಎದುರಾಗುತ್ತೆ. ಹೀಗಾಗಿ ಎಲ್ ನಿನೋ ಎಫೆಕ್ಟ್ ಅಂದ್ರೆ ಭಾರತ ಸೇರಿದ ಹಾಗೆ ದಕ್ಷಿಣ ಏಷ್ಯಾದ ದೇಶಗಳು ಬೆಚ್ಚಿ ಬೀಳೋದು. ಸದ್ಯ ಭಾರತದಲ್ಲಿ ಅದರ ಎಫೆಕ್ಟ್ ಕೂಡ ಕಾಣ್ತಾ ಇದೆ. ಜೂನ್ನಲ್ಲಿನ ಮಳೆ ಕೊರತೆ ಅಂದುಕೊಳ್ಳುವ ಸಂದರ್ಭದಲ್ಲೇ ಜುಲೈನ ಮೊದಲ ವಾರದಲ್ಲೂ ಕೂಡ ಮಳೆ ಕಡಿಮೆ ಬೀಳ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಒಡಿಶಾ ಹಾಗೂ ಛತ್ತೀಸ್ಗಢಗಳಲ್ಲಿ ಮಳೆಯ ಕೊರತೆ ಉಂಟಾಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಷ್ಟಾದರೂ ಜುಲೈನಲ್ಲಿ ಕಾಣಿಸಿಕೊಂಡಿರುವ ಒಂದಷ್ಟು ಆಶಾಭಾವನೆ ಹೀಗೆ ಮುಂದುವರೆದಿದ್ದೇ ಆದರೆ ಮುಂದಿನ ಮಳೆಗಾಲದವರೆಗೂ ಕುಡಿಯುವ ನೀರಿಗಂತೂ ತೊಂದರೆ ಆಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದರೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇನ್ನು ಮುಂಗಾರು ಕೈಕೊಟ್ರೆ ದೇಶದಲ್ಲಿನ ಆಹಾರ ಭದ್ರತೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದಾಗ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ದೇಶದಲ್ಲಿನ ಆಹಾರ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರಿಂದ ವಿದೇಶಿ ವಿನಿಮಯ ಹೆಚ್ಚಾಗುತ್ತೆ. ಆಮದು ಮಾಡಿಕೊಂಡ ಸಂದರ್ಭದಲ್ಲಿ ಅವುಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ಇದರಿಂದ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗೋದಕ್ಕೆ ಕಾರಣ ಆಗಬಹುದು. ಇದರ ಜೊತೆಗೆ ಮಳೆಗಾಲದಲ್ಲಿ ಭಾರತದಲ್ಲಿ ತಯಾರಾಗುವ ಜಲವಿದ್ಯುತ್ ಕೂಡ ಕಡಿಮೆ ಆಗುತ್ತೆ. ಈ ಕಾರಣಗಳಿಂದ ಸರ್ಕಾರದ ಖಜಾನೆ ಮೇಲೆ ಭಾರಿ ಹೊಡೆತ ಬೀಳಬಹುದು. ಹೀಗಾಗಿನೇ ಮಾನ್ಸೂನ್ ಅನ್ನೋದು ಇಡೀ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಅಂತ ಹೇಳಲಾಗುವುದು. ಈಗಾಗಲೇ ಮಾನ್ಸೂನ್ ಮಾರುತಗಳು ದೇಶದ ಎಲ್ಲಾ ಕಡೆಗೂ ಹರಡಿಕೊಂಡಿವೆ. ಆದರೆ ನಿರೀಕ್ಷಿತ ಪ್ರಮಾಣದ ಮಳೆ ಅಲ್ಲೆಲ್ಲೂ ಕೂಡ ಆಗ್ತಾ ಇಲ್ಲ. ಇನ್ನು ಈ ಬಾರಿ ಮಳೆ ಕೈಕೊಡೋದ್ರಿಂದ ಕರ್ನಾಟಕದಲ್ಲಿ ಕಾವೇರಿ ನದಿಯ ಸಂಘರ್ಷ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕಾವೇರಿ ನದಿ ವಿಷಯದಲ್ಲಿ ತಮಿಳುನಾಡು ಕರ್ನಾಟಕ ಸರ್ಕಾರದ ವಿರುದ್ಧ ನಿಂತಿದೆ. ಮೇಕೆದಾಟು ಯೋಜನೆಗೆ ಬಿಡೋದಿಲ್ಲ ಅಂತಿದೆ. ಇಷ್ಟರ ಮೇಲೂ ಕೂಡ ಈ ಬಾರಿ ಅವರು ತಮ್ಮ ಪಾಲಿನ ನೀರನ್ನ ಬಿಡಿ ಅಂತ ಒತ್ತಡವನ್ನು ಕೂಡ ಹಾಕಬಹುದು. ಒಂದು ವೇಳೆ ಕೊಡಗು, ವೈನಾಡು, ಚಿಕ್ಕಮಗಳೂರು ಹಾಗೂ ಹಾಸನ ಭಾಗದಲ್ಲಿ ಉತ್ತಮ ಮಳೆಯಾಗಿ ಅಲ್ಲಿ ಬಿದ್ದ ನೀರು ಕಾವೇರಿ, ಕಬಿನಿ, ಹೇಮಾವತಿ ಜಲಾಶಯಗಳನ್ನು ತುಂಬಿಸಿದ್ರೆ ಆಗ ಈ ಸಮಸ್ಯೆ ಬಾರದೆ ಕೂಡ ಇರಬಹುದು. ಬಟ್ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋದು ಮಾತ್ರ ಈ ಬಾರಿಯ ಮಳೆ. ಇನ್ನು ಈ ಬಾರಿ ಮುಂಗಾರಿನ ಆರಂಭಕ್ಕೂ ಮುನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕೈ ಕೊಡಬಹುದು ಅಂತ ಹೇಳಲಾಗಿತ್ತು. ಆದರೆ ಸಾಧಾರಣ ಮಳೆ ಆಗುತ್ತೆ, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹವಾಮಾನ ಇಲಾಖೆ ಹೇಳಿತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಹೆಚ್ಚು ಸಮಸ್ಯೆಗಳಾಗುವ ಸಾಧ್ಯತೆ ಕಾಣ್ತಾ ಇದೆ. ಹೀಗಾಗಿ ರೈತರು ಡ್ಯಾಂಗಳಲ್ಲಿನ ನೀರನ್ನು ನಂಬಿ ಬೆಳೆ ಬೆಳೆಯುವ ಸಂದರ್ಭದಲ್ಲಿ ಎಚ್ಚರ ವಹಿಸಿ. ನೀರಾವರಿ ಬೆಳೆಗಳ ಮೇಲೆ ಹೆಚ್ಚು ಖರ್ಚು ಮಾಡಿ ಕೈ ಸುಟ್ಕೊಳ್ಬೇಡಿ. ಗೆಳೆಯರೆ, ರೈತನಿಗಿಂತ ವಿಜ್ಞಾನಿ ಈ ಜಗತ್ತಲ್ಲಿ ಬೇರಿನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರೈತರಿಗೆ ಮಳೆಯ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ನೀವು ಏನನ್ನ ಬಿತ್ತನೆ ಮಾಡಬೇಕು, ಏನನ್ನ ಬೆಳಿಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಇಷ್ಟರ ಮೇಲೂ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿನ ಮಳೆ ಹೆಚ್ಚಾಗ್ಲಿ, ನದಿಗಳು ತುಂಬಲಿ, ಜಲಾಶಯಗಳು ಭರ್ತಿಯಾಗ್ಲಿ, ರೈತನ ಮುಖದಲ್ಲಿ ಹರ್ಷ ತರಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.